ವೆಲ್ಕಮ್ ಟು ರುಚಿ ಕಿಚನ್. ನಾನಿವತ್ತು ಆರೋಗ್ಯಕರವಾದ ಒಂದು ಸೊಪ್ಪುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಕೀರೆ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಶುಚಿಯಾಗಿ ಕಟ್ ಮಾಡ್ಕೊಂಡಿರುವಂಥ ಕೀರೆ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ, ಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಯಿಸ್ಕೊಂಡಿರುವಂಥ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಮಸಾಲೆಗಳನ್ನು ಬಳಸಿ ನಾನು ಇವಾಗ ಮಿಕ್ಸಿನಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣನ್ನ ಬಳಸ್ತಿದ್ದೀನಿ. ಆಮೇಲೆ ಒಂದು ಸಣ್ಣದಾಗಿರೋ 2 ಈರುಳ್ಳಿನ ಹೆಚ್ಕೊಂಡಿರೋಂಥ ಈರುಳ್ಳಿ, ಆಮೇಲೆ 3 ಟೊಮೊಟೊನ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಮ್ ಟೊಮೊಟೊ ಬೇಕಾದ್ರೆ ತೊಗೋಬೋದು. ಆಮೇಲೆ ಇದಕ್ಕೆ ಅಚ್ಕಾರದ ಪುಡಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪನೇ ಹುಣಸೆಹಣ್ಣು, ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊತೀವಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಪೇಸ್ಟ್ ಮಾಡ್ಕೊಳ್ಳೋದು. ಈ ಮೊದಲು ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆನ ಕುಕ್ಕರಲ್ಲಿ ಫಸ್ಟು ಕುದಿಸ್ಕೋಬೇಕು. ಈ ಮಸಾಲೆ ಚೆನ್ನಾಗಿ 1-2 ಕುದಿ ಬಂದಮೇಲೆ ನಂತರ ಈ ಸೊಪ್ಪನ್ನು ಹಾಕಿ, ಮಸಾಲೆ 2 ಕುದಿ ಚೆನ್ನಾಗಿ ಬಂದಿದೆ. ಈಗ ನಾವು ಶುಚಿಗೊಳಿಸಿದಂಥ ಕೀರೆ ಸೊಪ್ಪನ್ನು ಮಸಾಲೆನಲ್ಲಿ ಚೆನ್ನಾಗಿ ಒಂದೊಂಗೆ ಬೇಯಿಸ್ಕೋಬೇಕು. ಈ ಕೀರೆ ಸೊಪ್ಪು ತುಂಬ ಆರೋಗ್ಯಕರವಾಗಿರೋದು. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬ ಆರೋಗ್ಯವಾಗಿದೆ ಇದು. ಈ ಸೊಪ್ಪನ್ನು ತಕ್ಕಂತೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ, ಬೇಯಿಸ್ಕೊಳ್ತೀನಿ. ಈ ಸೊಪ್ಪು ಮಸಾಲೆನಲ್ಲಿ ಚೆನ್ನಾಗಿ ಹೊಂದಬೇಕು. ಉಪ್ಪು ಚೆನ್ನಾಗಿ ಹೊಂದೋಂಗೆ ಒಂದು ಪ್ರೆಷರ್ ಕೊಡ್ತಾ ಇದ್ದೀನಿ. ಈಗ ಮಸಾಲೆ ಜೊತೆಯಲ್ಲಿ ಸೊಪ್ಪು ಚೆನ್ನಾಗಿ ಹೊಂದಿದೆ. ನೆಕ್ಸ್ಟು ನಾವು ಆಲ್ರೆಡಿ ಬೇಯಿಸ್ಕೊಂಡಿರುವಂಥ ತೊಗರಿಬೇಳೆನ ಈ ಮಸಾಲೆ ಜೊತೆಯಲ್ಲಿ ಒಂದೊಂಗೆ 1-2 ಕುದಿ ಬರೋ ಹಾಗೆ ಮಿಕ್ಸ್ ಮಾಡಬೇಕು, ಹೊಂದಿಸ್ಬೇಕಿದು. ಚೆನ್ನಾಗಿ ಮಸಾಲೆ ಜೊತೆಯಲ್ಲಿ ಹೊಂದಬೇಕಿದು. ಇದಕ್ಕೆ ಮತ್ತೆ ಪ್ರೆಷರ್ ಕೊಡುವಂಥ ಅವಶ್ಯಕತೆ ಇರೋದು. ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ನೋಡಿಕೊಂಡು ಇದನ್ನು ನೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ, ಸೊಪ್ಪುಳಿ ರೆಡಿ ಆಗುತ್ತೆ. ಬೇಳೆ ಮತ್ತು ಮಸಾಲೆ ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದಿದೆ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ಹುಳಿ ರೆಡಿ ಆಗುತ್ತೆ. ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದ ನಂತರ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಚೆನ್ನಾಗಿ ಸಿಡಿಬೇಕಿದು. ಚಟಪಟ ಅಂತ ಸಾಸಿವೆ ಎಣ್ಣೆಯಲ್ಲಿ ಸಿಡಿದ ಮೇಲೆ ಒಂದೇ ಒಂದು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಂತರ ಒಂದು 4 ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ನಾವು ಹಿಂಗನ್ನು
ಬಳಸ್ತಾ ಇದ್ದೀನಿ. ಸಾಂಬಾರು ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಸಾಂಬಾರು.